Hi students, welcome to Learning Management System program BCom subject e-business and accounting semester 4th session number 51 topic financial statement. Under that we are going to discuss about receipts and payment account. This is Srinath working as an assistant professor in commerce at Government College for Women's Kolar. ನಾವು ಲಾಸ್ಟ್ ಚಾಪ್ಟರ್ ಇದ್ದೀವಿ ಈ ಬಿಸ್ನೆಸ್ ಅಕೌಂಟಿಂಗ್ ಲಾಸ್ಟ್ ಚಾಪ್ಟರಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವು. ಲಾಸ್ಟ್ ಸೆಷನಲ್ಲಿ ನಾವು ಸೆಷನ್ ನಂಬರ್ 50ಯಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಈ ಸೆಷನಲ್ಲಿ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. How these receipts and payments account appears in the tally, how we can configure the receipts and payments account in tally, how we can take a printout. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟು ವಾಟ್ ಈಸ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್? ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಂದರೆ ಏನು? ಸಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ರಿಪೋರ್ಟ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡ್ಯೂರಿಂಗ್ ಎ ಪೀರಿಯಡ್. ಸಿ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನಡೆಯುವಂಥ ಟೋಟಲ್ ಸಮ್ಮರಿ ಆಫ್ ಇಟ್ ಈಸ್ ಎ ಟೋಟಲ್ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ during a period. It uses in place of income and expenditure account. Normally we use this receipts and payments account in the place of income and expenditure account. See, receipts and payment accounts is a functions as a summary of total cash receipts and cash payments and bank receipts and bank payments of an organization during a particular accounting period. During a particular accounting period. See, actually it provides a picture of cash and bank position of a company. ಒಂದು ಕಂಪನಿಯ ನಾವು ರಿಸೀವ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕ್ಲೋಸಿಂಗ್ ಬ್ಯಾಲೆನ್ಸ್ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಡೇಟಲ್ಲಿ ನಮ್ಮ ಕ್ಯಾಶ್ ಪೊಸಿಷನ್ ಎಷ್ಟಿದೆ, ನಮ್ಮ ಬ್ಯಾಂಕಲ್ಲಿ ಎಷ್ಟಿದೆ ಅಮೌಂಟು, ವೆದರ್ ವಿಲ್ ನಮ್ಮ ಲಿಕ್ವಿಡಿಟಿ ಪೊಸಿಷನ್ ಬಗ್ಗೆ ಅದು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಇಟ್ ಶೋಸ್ ದಿ ಲಿಕ್ವಿಡಿಟಿ ಪೊಸಿಷನ್ ಆಫ್ ಎ ಕಂಪನಿ. ನಮಗೆ ಲಿಕ್ವಿಡಿಟಿ ಪೊಸಿಷನ್ ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಅಂತ ಗೊತ್ತಾಗಬೇಕಾದ್ರೆ ವಿ ಹ್ಯಾಸ್ ಟು ಪ್ರಿಪೇರ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ ಇಟ್ ಪ್ರೊವೈಡ್ ದಿ cash position, not the profit position of the company. You should be very careful. The receipts and payments accounts provide the cash position of the company and not the profit position of the company. See, another important thing is, see, it records receipts and payments account records both capital receipts as well as revenue receipts in nature. Okay, capital receipts ಇರೋದನ್ನು ರೆಕಾರ್ಡ್ ಮಾಡುತ್ತೆ, ರೆವೆನ್ಯೂ ರಿಸಿಪ್ಟ್ಸ್ ಇನ್ ನೇಚರ್ ಇರೋ ಟ್ರಾನ್ಸಾಕ್ಷನ್ನು ರೆಕಾರ್ಡ್ ಮಾಡುತ್ತೆ. ಈ ಒಂದು ಕ್ಯಾಪಿಟಲ್ ಪೇಮೆಂಟ್ಸು ರೆಕಾರ್ಡ್ ಮಾಡುತ್ತೆ, ರೆವೆನ್ಯೂ ಪೇಮೆಂಟ್ಸು ರೆಕಾರ್ಡ್ ಮಾಡುತ್ತೆ. ಒನ್ ಮೋರ್ ಥಿಂಗ್ ಈಸ್ ಇಟ್ ಈಸ್ ಎ ಕನ್ಸಾಲಿಡೇಟೆಡ್ ಸಮ್ಮರಿ ಆಫ್ ಕ್ಯಾಶ್ ಬುಕ್ ಪ್ರಿಪೇರ್ಡ್ ಫಾರ್ ಎ ರಿಕ್ವೈರ್ಡ್ ಪೀರಿಯಡ್. ಇಟ್ ಈಸ್ ಎ ಕನ್ಸಾಲಿಡೇಟೆಡ್ ಸಮ್ಮರಿ ಆಫ್ ಕ್ಯಾಶ್ ಬುಕ್. It starts with the opening balance of cash and bank, ends with the closing balance of cash and bank. ನಾರ್ಮಲಿ ನೀವು ತುಂಬ ಸತಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀರ. ಸೊ ಓಪನಿಂಗ್ ಬ್ಯಾಲೆನ್ಸಲ್ಲಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ. ಕ್ರೆಡಿಟ್ ಕಡೆ ಕ್ಲೋಸಿಂಗಲ್ಲಿ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ, ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. See, it does not take into account of outstanding receivables and payables. It consider only received. outstanding ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಯಾವ್ದು ನಾವು ಆ್ಯಕ್ಚುವಲಾಗಿ ರಿಸೀವ್ ಮಾಡ್ಕೊತೀವೋ ಅದನ್ನು ಮಾತ್ರ ಏನು ಮಾಡುತ್ತೆ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕನ್ಸಿಡರ್ ಮಾಡುತ್ತೆ, ಅದು ಮಾತ್ರ ನಾವು ಎಂಟ್ರಿ ಮಾಡ್ತೀವಿ. ಸೊ ಅಟ್ ದಿ ಎಂಡ್, ಇನ್ ಕನ್ಕ್ಲೂಷನ್, ಸಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಂಕ್ಷನ್ಸ್ ಆ್ಯಸ್ ಎ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಪೇಮೆಂಟ್ಸ್ ಆ್ಯಂಡ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ರಿಸಿಪ್ಟ್ಸ್ ಆಫ್ ಅನ್ ಆರ್ಗನೈಸೇಷನ್ ಡ್ಯೂರಿಂಗ್ ಅನ್ ಅಕೌಂಟಿಂಗ್ ಪೀರಿಯಡ್. ಇಟ್ ಪ್ರೊವೈಡ್ಸ್ ದಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಪೊಸಿಷನ್ ಆಫ್ ಎ ಕಂಪನಿ. ಒಂದು ಕ್ಯಾಶ್ ಪೊಸಿಷನ್ ಎಷ್ಟಿದೆ, ಒಂದು ಬ್ಯಾಂಕಲ್ಲಿ ನಮ್ಮ ಅಮೌಂಟ್ ಎಷ್ಟಿದೆ ಗೊತ್ತಾಗಬೇಕಾದ್ರೆ ವಿ ಹ್ಯಾಸ್ ಟು ಪ್ರಿಪೇರ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ನಾಟ್ ದಿ ಪ್ರಾಫಿಟ್ ಪೊಸಿಷನ್ ಆಫ್ ಎ ಕಂಪನಿ. ಪ್ರಾಫಿಟ್ ಪೊಸಿಷನ್ನ ನೋಡ್ಸಲ್ಲ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಟ್ ರೆಕಾರ್ಡ್ಸ್ ಬೋತ್ ಕ್ಯಾಪಿಟಲ್ ರಿಸಿಪ್ಟ್ಸ್, ರೆವೆನ್ಯೂ ರಿಸಿಪ್ಟ್ಸ್ ಇನ್ ನೇಚರ್ ಆಸ್ ವೆಲ್ ಆಸ್ ರೆವೆನ್ಯೂ ಪೇಮೆಂಟ್ಸ್ ಆ್ಯಂಡ್ ಕ್ಯಾಪಿಟಲ್ ಪೇಮೆಂಟ್ಸ್ ಇನ್ ನೇಚರ್, ಎರಡನ್ನೂ ಕನ್ಸಿಡರ್ ಮಾಡುತ್ತೆ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು, ಸೊ ಹೌ ಟು ವ್ಯೂ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ಟ್ಯಾಲಿಯಲ್ಲಿ ಯಾವ ರೀತಿ ನೋಡ್ಬೋದು, ಅದಕ್ಕೆ ವಾಟ್ ಈಸ್ ದಿ ಪಾತ್ ಟು ವ್ಯೂ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್? ದಿ ಪಾತ್ ಈಸ್ ವೆರಿ ಸಿಂಪಲ್. ಗೋ ಟು ಗೇಟ್ ವೇ ಆಫ್ ಟ್ಯಾಲಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾವು ಗೇಟ್ ವೇ ಆಫ್ ಟ್ಯಾಲಿ ಹೋಗಬೇಕು. ಅಲ್ಲಿಂದ ಎಲ್ಲಿಗೆ ಹೋಗಬೇಕು, ವಿ ಹ್ಯಾಸ್ ಟು ಗೋ ಟು ಡಿಸ್ಪ್ಲೇಗೆ ಹೋಗಬೇಕು. ಡಿಸ್ಪ್ಲೇಯಿಂದ ವಿ ಕ್ಯಾನ್ ವ್ಯೂ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಅಲ್ಲಿ ಹೋದಾಗ ನಿಮಗೆ ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ, ಈ ರೀತಿ ನಿಮಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕಾಣುತ್ತೆ. ABC ಕಂಪ್ನಿದು
ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು next is if you want to view the receipts and payments in detail, you have to press F1. if you press F1 ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಇನ್ ಡೀಟೇಲ್ಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕಾಣಿಸುತ್ತೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಟ್ಯಾಲಿಯಲ್ಲಿ ಒಂದ್ಸತಿ ಮಾಡಿ ನೋಡ್ತೀನಿ ನಿಮಗೆ ಪ್ರಾಕ್ಟಿಕಲಿ. ವಿ ಹ್ಯಾವ್ ಟು ಗೋ ಟು ಟ್ಯಾಲಿಗೆ ಹೋಗಬೇಕು. ಟ್ಯಾಲಿ ಗೋ ಟು ಡೆಸ್ಕ್ಟಾಪ್ ಹೋಗ್ಬಿಟ್ಟು ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಟ್ಯಾಲಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ double click on the tally icon. So when you double click on the tally icon, ನಿಮ್ಗೆ ಏನಾಗುತ್ತೆ, ನಿಮಗೆ ಒಂದು ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಕಾಣುತ್ತೆ. ಸೊ ದೆನ್ ಸ್ಟಾರ್ಟಪ್ ಸ್ಕ್ರೀನ್ ಆಫ್ ಟ್ಯಾಲಿ ಕಾಣುತ್ತೆ ನಿಮಗೆ. ಆಫ್ಟರ್ ದಿಸ್ ನಿಮಗೆ ಸ್ಟಾರ್ಟಪ್ ಸ್ಕ್ರೀನ್ ಬರುತ್ತೆ. ಓಕೆ, ವಿ ಹ್ಯಾಸ್ ಟು ಕ್ವಿಟ್ ದಿ ಸ್ಟಾರ್ಟಪ್ ಸ್ಕ್ರೀನ್. ಸೊ ದಿಸ್ ಇಸ್ ದಿ ಗೇಟ್ವೇ ಆಫ್ ಟ್ಯಾಲಿ. ಸೊ ಇದು ಗೇಟ್ವೇ ಆಫ್ ಟ್ಯಾಲಿ. ಸೊ ಗೇಟ್ವೇ ಆಫ್ ಟ್ಯಾಲಿ ಏನು, ನಾವು ಎಲ್ಲಿಗೆ ಹೋಗಬೇಕು, ಡಿಸ್ಪ್ಲೇಗೆ ಹೋಗಬೇಕು. ಸೊ ಗೇಟ್ವೇ ಆಫ್ ಟ್ಯಾಲಿ ಎಲ್ಲಿಗೆ ಹೋಗ್ಬೇಕು, ನಾವು ಡಿಸ್ಪ್ಲೇಗೆ ಹೋಗಬೇಕು. ಸೊ ನಮ್ಮ ಡಿಸ್ಪ್ಲೇಗೆ ಹೋಗಬೇಕಾದ್ರೆ ಎರಡು ಆಪ್ಷನ್ಸ್. ಒಂದು, ನಮ್ಮ ಕರ್ಸರನ್ನು ಡಿಸ್ಪ್ಲೇ ಹತ್ರ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಒಂದು ಕೀಬೋರ್ಡಲ್ಲಿ ಡಿನ ಪ್ರೆಸ್ ಮಾಡ್ಬೋದು. ಸೊ ನಾನು ಡಿ ಪ್ರೆಸ್ ಮಾಡ್ತೀನಿ ನೋಡಿ. ಡಿ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಯಾವ ಮೆನು ಓಪನ್ ಆಗುತ್ತೆ, ಡಿಸ್ಪ್ಲೇ ಮೆನು ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಡಿಸ್ಪ್ಲೇ ಮೆನುವಲ್ಲಿ, ಇಲ್ಲಿ ನೋಡಿ, ಇಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳೋಕ್ಕೆ ಎರಡು ಆಪ್ಷನ್ಸ್. ಒಂದು, ನಿಮ್ಮ ಕರ್ಸರ್ ಪಾಯಿಂಟ್ನ ಅಲ್ಲಿ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಒಂದು ಕೀಬೋರ್ಡಲ್ಲಿ ಆರ್ ಇರುತ್ತೆ, ನೀವು ಆರ್ನ ಪ್ರೆಸ್ ಮಾಡಿದ್ರೂ ಆಟೋಮೆಟಿಕ್ಕಾಗಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಓಪನ್ ಆಗುತ್ತೆ. ನೋಡಿ, ದಿಸ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಯಾವ ಇನ್ಫಾರ್ಮೇಷನ್ ಫೀಡ್ ಮಾಡಿಲ್ಲ, ಓಕೆ, ನಿಮಗೆ ಬ್ಲ್ಯಾಂಕಾಗಿ ಕಾಣಿಸ್ತಾ ಇದೆ. ಸೊ ದಿಸ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ನಾರ್ಮಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ವಿಲ್ ಬಿ displayed in horizontal format. ಯಾವ ಫಾರ್ಮೆಟು, horizontal format ಡಿಸ್ಪ್ಲೇ ಆಗುತ್ತೆ. ಸೊ ಇಫ್ ಡೋಂಟ್ ವಾಂಟ್ ಟು ಸಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇನ್ horizontal format, ಯು ಕ್ಯಾನ್ ಚೇಂಜ್ ಇಂಟು ವರ್ಟಿಕಲ್ ಫಾರ್ಮೆಟ್. ಅದು ಮುಂದೆ ಕೇಳ್ಕೊಡ್ತೀನಿ. ನಾವು ಕಾನ್ಫಿಗರೇಷನ್ ಹೋಗ್ಬಿಟ್ಟು ಅಲ್ಲಿ ನಾವು ಏನು ಮಾಡ್ಕೊಬೋದು, ವಿ ಕ್ಯಾನ್ ಚೇಂಜ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನಾವು ಚೇಂಜ್ ಮಾಡ್ಕೊಬೋದು. ಸೊ ಇಲ್ಲಿ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ವಿ ಕ್ಯಾನ್ ಹ್ಯಾಸ್ ಟು, ಓಕೆ, ನಮಗೆ ಡೀಟೇಲ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ಆಲ್ಟ್ ಪ್ಲಸ್ F1 ಪ್ರೆಸ್ ಮಾಡಿದ್ರೆ ನಮಗೆ ಡೀಟೇಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಸಿಗುತ್ತೆ. ಆಲ್ರೆಡಿ ಇದು ತುಂಬ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ನಾವೇನು ಪೀರಿಯಡ್ ಚೇಂಜ್ ಮಾಡಬೇಕಂದ್ರೆ ನಾವೇನು ಪ್ರೆಸ್ ಮಾಡ್ತೀವಿ, F2 ಪ್ರೆಸ್ ಮಾಡ್ತೀವಿ. F2 ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ಚೇಂಜ್ ದಿ ಪೀರಿಯಡ್. ನಾವು ಪರ್ಟಿಕ್ಯುಲರ್ ಪೀರಿಯಡಿಂದ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ವ್ಯೂ ಮಾಡಬೇಕಂದ್ರೆ ಆ ಪರ್ಟಿಕ್ಯುಲರ್ ಪೀರಿಯಡ್ನ ನಾವಿಲ್ಲಿ ಫ್ರಮ್ ಯಾವ ಡೇಟಿಂದ ಯಾವ ಡೇಟ್ಗೂ ನಾವು ನೋಡಬೇಕು ಅಂದರೆ ಆ ಎರಡು ಡೇಟ್ನ ಫ್ರಮ್ಮಿಂದ ಟು ತನಕ ಎಂಟರ್ ಮಾಡಿದೆ ಆ ಪರ್ಟಿಕ್ಯುಲರ್ ಡೇಟ್ದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನಾವು ಏನು ಮಾಡ್ಬೋದು, ವ್ಯೂ ಮಾಡ್ಬೋದು. ಇದನ್ನು ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಡೀಪಾಗಿ ಡಿಸ್ಕಸ್ ಮಾಡಿದ್ದೀವಿ. ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು ಬೇಡ, ಯಾಕಂದರೆ ನಾವು ಇದ್ರ ಬಗ್ಗೆ ಆಲ್ರೆಡಿ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವುದನ್ನ, ಆಲ್ಟರ್ F1 ನಾವು ಡೀಟೇಲಾಗಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನೋಡಬೇಕಂದ್ರೆ ವಿ ಹ್ಯಾವ್ ಟು ಪ್ರೆಸ್ ಆಲ್ಟರ್ F1. ನಾವು ಪೀರಿಯಡ್ ಚೇಂಜ್ ಮಾಡಬೇಕಾದ್ರೆ F2 ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಹೊಸ ಆಪ್ಷನ್ ಇದೆ, ಇದು ಲೆಡ್ಜರ್ ವೈಸ್ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನೋಡಬೇಕಂದ್ರೆ ನಾವು ವಿ ಹ್ಯಾವ್ ಟು ಪ್ರೆಸ್ F5. ನಾವು F5 ಏನು ಮಾಡಬೇಕು, F5ನ ಪ್ರೆಸ್ ಮಾಡಿದ್ರೆ ಲೆಡ್ಜರ್ ವೈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನಾವು ವ್ಯೂ ಮಾಡ್ಬೋದು. ಸೊ ಇಲ್ಲಿ ಯಾವ ಇನ್ಫಾರ್ಮೇಷನ್ ಫೀಡ್ ಮಾಡಿಲ್ಲ, ಅದಕ್ಕೆ ನಮಗೆ ನೋಡ್ಸೋಕ್ಕಾಗೋದಿಲ್ಲ. ಸೊ ಇಫ್ ಯು ಪ್ರೆಸ್ F5ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಳ್ಳಿ, ನಾವು ಲೆಡ್ಜರ್ ವೈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ಸ್ ನಾವೇನು ಮಾಡ್ಬೋದು, ವ್ಯೂ ಮಾಡ್ಬೋದು. ಸಿ ಅನದರ್ ಆಪ್ಷನ್ಸ್ ಇದೆ F3. ಇಫ್ ಯು ಪ್ಲಸ್ F3ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಓಕೆ, ಯಾವ ಕಂಪ್ನಿ ನಾವು ಸಪೋಸ್ ಏನಾಗಿರುತ್ತೆ, ನಾವು ನಮ್ಮ ಒಂದು ಟ್ಯಾಲಿ ಸಾಫ್ಟ್ವೇರಿಂದ 5-6 ಕಂಪ್ನಿ ನಾವು ಇನ್ಫಾರ್ಮೇಷನ್ ಫೀಡ್ ಮಾಡಿರ್ತೀವಿ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಕಂಪ್ನಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಯು ಹ್ಯಾವ್ ಟು ಪ್ರೆಸ್ F3. ಓಕೆ, F3 ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ಸೆಲೆಕ್ಟ್ ಎ ಕಂಪ್ನಿ ಫ್ರಮ್ ದಿ ಲಿಸ್ಟ್ ಟು ವ್ಯೂ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಸೆಲೆಕ್ಟೆಡ್ ಕಂಪ್ನಿ. ಯಾವ ಕಂಪ್ನಿ ನಾವು ಸೆಲೆಕ್ಟ್ ಮಾಡ್ಕೊತೀವೋ ಆ ಪರ್ಟಿಕ್ಯುಲರ್ ಸೆಲೆಕ್ಟೆಡ್ ಕಂಪ್ನಿ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಏನು ಮಾಡ್ಬೋದು, ವಿ ಕ್ಯಾನ್ ವ್ಯೂ ಮಾಡ್ಬೋದು. ಅನದರ್ ಈಸ್ F5. ಸಿ ವೆನ್ ಯು ಪ್ಲಸ್ F5 ಫಂಕ್ಷನ್ ಕೀ F5ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಡಿ, ಲೆಡ್ಜರ್ ವೈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನಾವೇನು ಮಾಡ್ಬೋದು, ವ್ಯೂ ಮಾಡ್ಬೋದು. ಇಫ್ ಯು ಪ್ರೆಸ್ F5, ನಾವು F5ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಡಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಡಿಸ್ಪ್ಲೇಡ್ ಬೇಸ್ಡ್ ಆನ್ default primary groups. See, you can view the reports ledger wise using this option. ಈ ಆಪ್ಷನ್ನ ಯೂಸ್ ಮಾಡ್ಕೊಂಡು, ಯಾವ ಆಪ್ಷನ್ನು, F5 ಆಪ್ಷನ್ನ ಯೂಸ್ ಮಾಡಿಕೊಂಡು ಲೆಡ್ಜರ್ ವೈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ಸ್ ನೀವು ಏನು ಮಾಡ್ಬೋದು, ವ್ಯೂ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಪ್ರೆಸ್
ಸಿ ಇಫ್ ಯು ಪ್ರೆಸ್ ಕನ್ವೆಯನ್ಸ್ ಅಂತ ಪ್ರೆಸ್ ಮಾಡ್ಕೊಂಡು ಲೆಡ್ಜರ್ ವೈಸ್ ನಿಮ್ಗೇನು ಬರುತ್ತೆ ಫುಲ್ ಡೀಟೇಲ್ಸ್ ಬರುತ್ತೆ. ದಟ್ ಈಸ್ ದಿ ಶಾರ್ಟ್ಕಟ್ ಫಾರ್ ಟು ವ್ಯೂ ದಿ ಲೆಡ್ಜರ್ ವೈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಇಟ್ ಈಸ್ F5. ಇಲ್ಲ F5 ಇಲ್ಲ ಅಂದರೆ ನಮಗೇನಂತೆ ಡಿಫಾಲ್ಟ್ ಯಾವ್ಯಾವ ಅಮೌಂಟ್ ಗ್ರೂಪ್ಸ್ ಇರುತ್ತೋ ಅವು ಮಾತ್ರ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಅನದರ್ ಆಪ್ಷನ್ ಬಂದುಬಿಟ್ಟು ಸಿ, ನೀವು ಆಲ್ಟರ್ ಪ್ಲಸ್ ಸಿನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನಂತೆ ನ್ಯೂ ಕಾಲಮ್ಸ್ ಬರುತ್ತೆ. ಸೊ ನ್ಯೂ ಕಾಲಮ್ಸಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ಡಿಸ್ಪ್ಲೇ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ಎ ಡಿಫ್ರೆಂಟ್ ಪೀರಿಯಡ್ ಫಾರ್ ಕಂಪ್ಯಾರಿಸನ್ ವಿತ್ ದಿ ಕರೆಂಟ್ ಒನ್. ಸೊ ನಮಗೇನಾಗುತ್ತೆ ಹೊಸ ಕಾಲಮ್ನ ಆ್ಯಡ್ ಮಾಡ್ಕೊಬೋದು. ಇಫ್ ಯು ಗೋ ಟು ದಿ ಆಲ್ಟರ್ ಸಿ ನಾನು ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್. ಹೊಸ ಕಾಲಮ್ ಹೆಂಗೆ ಆ್ಯಡ್ ಮಾಡ್ಕೊಬೋದು ಅಂದರೆ ಕಂಪೇರ್ ವಿತ್ ದಿ ಓಲ್ಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ವಿತ್ ದಿ ಕರೆಂಟ್ ಒನ್. ಸೊ ಓಲ್ಡ್ ಡೇಟ್ಗೂ ಈ ಡೇಟ್ಗೂ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನಾವು ಕಂಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಜನವರಿ ಮಂತ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ವಿಲ್ ಬಿ ಕಂಪೇರ್ ವಿತ್ ದಿ ಫೆಬ್ರವರಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಜನವರಿಯಲ್ಲಿ ಎಷ್ಟಿದೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಮತ್ತು ಫೆಬ್ರವರಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಎರಡನ್ನೂ ಕಂಪೇರ್ ಮಾಡ್ಕೊಂಡು ವೆನ್ ಯು ಕ್ಯಾನ್ ಆ್ಯಡ್ ನ್ಯೂ ಕಾಲಮ್. ಸೆಕೆಂಡ್ ಆಪ್ಷನ್ ಏನಿದೆ ಅಂದರೆ ಡಿಸ್ಪ್ಲೇ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇನ್ ಎ ಡಿಫ್ರೆಂಟ್ ಕರೆನ್ಸಿ. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್ ಆ್ಯಡ್ ಮಾಡಿ ಒಂದು ಕಾಲಮ್ಮು ಆ್ಯಸ್ ಯೂಶ್ವಲ್ ಇಂಡಿಯನ್ ಕರೆನ್ಸಿ ಇರುತ್ತೆ. ಹೊಸ ಕಾಲಮ್ ನಾವು ಯಾವ್ದು ಆ್ಯಡ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಯು ವ್ಯಾನ್ ಟು ವ್ಯೂ ಅವರ್ ವ್ಯಾಲ್ಯೂ ಇನ್ US ಡಾಲರ್ಸ್ ನಾವು ಇನ್ನೊಂದು ಕರೆನ್ಸಿ ಆ್ಯಡ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಹೊಸ ಕಾಲಮಲ್ಲಿ ನಮ್ಮ ಹತ್ರ ಇರುವಂಥ ಅಮೌಂಟು ಡಾಲರ್ಸ್ಗೆ ಕನ್ವರ್ಟ್ ಆಗುತ್ತೆ. ಸೆಲೆಕ್ಟ್ ಆ್ಯಂಡ್ ಕಂಪೇರ್ ದಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಡಿಫ್ರೆಂಟ್ ಕಂಪ್ನೀಸ್. ಅದ್ರ ಜೊತೆಗೆ ನಮ್ಮ ಒಂದು ಸಿಸ್ಟಮಲ್ಲಿ 2-3 ಕಂಪ್ನಿ ಇದ್ದರೆ, ಫಾರ್ ಎಕ್ಸಾಂಪಲ್ ಜನವರಿ ಮಂತ್ಗೆ ಕಂಪ್ನಿ ಎದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಎಷ್ಟಿದೆ, ಅದೇ ರೀತಿ ಕಂಪ್ನಿ ಬಿದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಇದೆ. ಸೊ ಈ 3 ಆಪ್ಷನ್ಸನ್ನ ನಾವು ಯೂಸ್ ಮಾಡ್ಕೊಬೋದು ಬೈ ಆ್ಯಡಿಂಗ್ ನ್ಯೂ ಕಾಲಮ್. ಇದನ್ನು ನಾನು ನೋಡ್ತೀನಿ ನಿಮಗೆ. ಬೈ ಆ್ಯಡಿಂಗ್ ನ್ಯೂ ಕಾಲಮ್ ನೋಡಿ, ಇದು ಕಾಣಿಸ್ತಾ ಇದೆಯಾ? ಇಫ್ ಯು ಪ್ರೆಸ್ ಆಲ್ಟರ್ ಪ್ಲಸ್ ಸಿ, ನೀವು ಆಲ್ಟರ್ ಪ್ಲಸ್ ಸಿನ ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಇಲ್ಲಿ ನಾವು ಏನು ಮಾಡ್ಬೋದು, ಓಕೆ, ಯಾವ ಡೇಟಿಂದ ಯಾವ ಡೇಟ್ ತನಕ. ಸೊ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್ಸ್ ಹಿಯರ್. ಹಾಕಿರೋ ಕಾಲಮ್ ನಾವು ಇಲ್ಲಿ ಏನು ಮಾಡ್ಕೊಬೋದು, ಆಲ್ಟರ್ ಮಾಡ್ಕೊಬೋದು. ಸೊ ಅವಾಗ ಹೇಳಿದೆಲ್ಲ, ವಿ ಕ್ಯಾನ್ ಆಲ್ಟರ್ ದಿ ಕಾಲಮ್ ಆ್ಯಂಡ್ ವಿ ಆಲ್ಸೋ ಡಿಲೀಟ್ ದಿ ಕಾಲಮ್. ಸೊ ಈ 3 ಆಪ್ಷನ್ಸ್ ಬರುತ್ತೆ. ಒಂದು ನಮಗೆ ನೋಡಿ ಇಲ್ಲಿ ಆಯ್ತು, ನೋಡಿ ಇಲ್ಲಿ ಕಾಲಮ್ ಆ್ಯಡ್ ಆಯ್ತಲ್ಲ, ಇದನ್ನ ಏನು ಮಾಡ್ಬೋದು, ಕಾಲಮ್ನ ಡಿಲೀಟು ಮಾಡ್ಬೋದು. ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟ್ ವಿ ಗೋ ಫಾರ್ ಕಾನ್ಫಿಗರೇಷನ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಓಕೆ, ಇಫ್ ಯು ಪ್ರೆಸ್ F12 ಇನ್ ವರ್ಟಿಕಲ್, ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವರ್ಟಿಕಲ್ ಬಟನ್ ಬಾರ್. ನಾವು ಇದನ್ನು ಏನಂತೀವಿ, ವರ್ಟಿಕಲ್ ಬಟನ್ ಬಾರ್ ಅಂತೀವಿ. ಈ ವರ್ಟಿಕಲ್ ಬಟನ್ ಬಾರಲ್ಲಿ ಇಫ್ ಯು ಪ್ರೆಸ್ F12 ಇಲ್ಲ ಹೋಗ್ಬಿಟ್ಟು ಕಾನ್ಫಿಗರೇಷನ್ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ನಿಮ್ಮ ಒಂದು ಕೀಬೋರ್ಡಲ್ಲಿ F12ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೇನಾಗುತ್ತೆ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಸೊ ಇಲ್ಲಿ ಕಾನ್ಫಿಗರೇಷನ್ ಮೆನು, ಇದು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಈ ಕಾನ್ಫಿಗರೇಷನ್ ಮೆನುವಲ್ಲಿ ನಿಮಗೆ ಒಂದು 7 ಪಾಯಿಂಟ್ಸ್ ಇದೆ. ಈ 7 ಪಾಯಿಂಟ್ಸ್ನ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ಸ್ ನೀವೇ ಮಾಡ್ಕೊಬೋದು. ಯು ಕ್ಯಾನ್ ಡೂ ಚೇಂಜಸ್. ಫಸ್ಟ್ ಒನ್, ಶೋ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಓಕೆ, ಶೋ ವರ್ಟಿಕಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ನಾರ್ಮಲಿ ಏನಾಗುತ್ತೆ ಅಂದರೆ ಟ್ಯಾಲಿ ವಿಲ್ ಡಿಸ್ಪ್ಲೇ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇನ್ ಹಾರಿಜಾಂಟಲ್ ಫಾರ್ಮೆಟ್. ಏನಾಗುತ್ತೆ ಅಂದರೆ ಹಾರಿಜಾಂಟಲ್ ಫಾರ್ಮೆಟಲ್ಲಿ ಇದು ಡಿಸ್ಪ್ಲೇ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಯುವರ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇನ್ ವರ್ಟಿಕಲ್ ಫಾರ್ಮೆಟ್, ವಿ ಹ್ಯಾಸ್ ಟು ಸೆಟ್ ದಿಸ್ ಆಪ್ಷನ್ ಆ್ಯಸ್ ಎಸ್. ಈ ಆಪ್ಷನ್ ನಾವೇನು ಮಾಡಬೇಕು, ಸೆಟ್ ಮಾಡಬೇಕು. ನಾನು ನೋಡ್ತೀನಿ ನೋಡಿ ಇವಾಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು ಹಾರಿಜಾಂಟಲ್ ಫಾರ್ಮೆಟ್ ಇದೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ರಿಸಿಪ್ಟ್ಸ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಪೇಮೆಂಟ್ಸ್ ಇದೆ. ದಿಸ್ is showing in horizontal format. So I am changing this format into vertical. So if you want to change this display of receipts and payments account in vertical format, you have to go to configuration. So you have to press F2. ಇಲ್ಲಿ you have to press okay yes ಕೊಟ್ಟರೆ ಏನಾಗುತ್ತೆ, ಚೇಂಜ್ ಆಯಿತು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಕಮ್ಸ್ ಇನ್ ಸೇಮ್ ಒಂದೇ ಅಮೌಂಟ್ ಕಾಲಮ್ ಬಂತು. now our receipts and payments account showing in vertical format. Depend upon the requirement of the user, we can change the view or display of receipts and payments horizontal or vertical.
Now you can view the vertical format of receipts and payments account. ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ vertical format of receipts and payments account. You want to view the receipts and payments account in vertical format, you have to go to futures, F12 ಪ್ರೆಸ್ ಮಾಡಬೇಕು. ಅಲ್ಲಿ ನಿಮಗೆ ಫ್ಯೂಚರ್ಸ್ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಕಾನ್ಫಿಗರೇಷನ್ ಮೆನುವಲ್ಲಿ ಫಸ್ಟ್ ಆಪ್ಷನ್ ಈಸ್ show the vertical format of receipts and payment. If you set yes, the Tally going to display the vertical format of receipts and payments account. Next option is next one is show net opening and closing balance only. Show net opening and closing balance only. See, if you want to know the net opening balances and closing balances, you need to set this option as a yes. The option yes set ಮಾಡಿದ್ರೆ ನಿಮಗೆ ಏನಾಗುತ್ತೆ, ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ನೆಟ್ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ಥರ್ಡ್ ಆಪ್ಷನ್ ಬಂದುಬಿಟ್ಟು show the net balances for ledger account. Show the net balances of ledger account. If you set this option yes, the ledger balances will be shown only net amount, not the gross amount. Not gross amount display ಆಗೋದಿಲ್ಲ, ಬರೀ net amount ಮಾತ್ರ ಡಿಸ್ಪ್ಲೇ ಆಗುತ್ತೆ. Set the option show net opening and closing balances only. If you say no, display the opening and closing balances of a cash or bank account on both sides default depending upon the credit and debit balances. See, if you set the option is no, it display only net opening and closing balances of cash book and bank book. Next we will go to the another one is ಅಪಿಯರೆನ್ಸ್ ಆಫ್ ನೇಮ್. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಒಂದು 2 ಸೆಷನಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಹೌ ದಿಸ್ ನೇಮ್ ಐಟಮ್ಸ್ ಶುಡ್ ಅಪಿಯರ್ ಇನ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಯಾವ ರೀತಿ ನೇಮ್ಸು ಡಿಸ್ಪ್ಲೇ ಆಗಬೇಕು ಅಂತ ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಫಸ್ಟು ಅಲಿಯಾಸ್ ಬರುತ್ತೆ, ಅಲಿಯಾಸ್ ಆದಮೇಲೆ ಬ್ರ್ಯಾಕೆಟಲ್ಲಿ ನೇಮ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಫಸ್ಟು ಅಲಿಯಾಸ್ ಬರುತ್ತೆ, ಅಲಿಯಾಸ್ ಓನ್ಲಿ ಬರುತ್ತೆ. ಥರ್ಡ್ ಆಪ್ಷನ್ ಬಿಟ್ಟು ನೇಮ್ ಮತ್ತು ಬ್ರ್ಯಾಕೆಟಲ್ಲಿ ಅಲಿಯಾಸ್ ಬರುತ್ತೆ, ಲಾಸ್ಟ್ ಒಂದು ನೇಮ್ ಓನ್ಲಿ. See, if you select, you can select any one of this option. Normally we go for name only. See, if you select name only option, receipts and payments account ಬರೀ ನೇಮ್ ಯಾವ ನೀವು ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ನೇಮ್ ಕೊಟ್ಟಿರ್ತೀಯೋ ಆ ನೇಮ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ಯು ವಾಂಟ್ ಟು ನೋ ನೇಮ್ ವಿತ್ ಅಲಿಯಾಸ್, automatically alias name also displayed along with the name, depend upon the user requirement. ಯೂಸರ್ ರಿಕ್ವೈರ್ಮೆಂಟ್ ತಕ್ಕಂಡು ನಾವೇನು ಮಾಡ್ತೀವಿ, ನಮಗೆ ಬೇಕಾಗಿರೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ನಾರ್ಮಲಿ ವಿಲ್ ಗೋ ಫಾರ್ ನೇಮ್ ಓನ್ಲಿ ಆಪ್ಷನ್. ನೆಕ್ಸ್ಟ್ ಸ್ಕೇಲ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂಸ್. ಡಿಫಾಲ್ಟ್ ನಾವು ನಾರ್ಮಲಿ ವಿ ಗೋಯಿಂಗ್ ಟು ಸೆಲೆಕ್ಟ್ ಫಾರ್ ಡಿಫಾಲ್ಟ್ ನಾವು ತೊಗೊತೀವಿ, ಯಾವ ಅಮೌಂಟ್ ಇರುತ್ತೆ ಅದೇ ಅಮೌಂಟು ಡಿಫಾಲ್ಟ್ ನೋಡ್ಸುತ್ತೆ. ಸಪೋರ್ಟ್ ಇಫ್ ಯು ವಾಂಟ್ ಅವರ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಶೋನ್ ಇನ್ ಕ್ರೋರ್ಸ್, ನಾವು ಸಪೋಸ್ ಇಟ್ ವಾಂಟ್ ಟು ಶೋನ್ ಇನ್ ಕ್ರೋರ್ಸ್, ವಿಲ್ ಸೆಲೆಕ್ಟ್ ದಿ ಕ್ರೋರ್ಸ್ ಆಪ್ಷನ್. ಅವು ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಐ ಆಮ್ ಸೆಲೆಕ್ಟಿಂಗ್ ದಿ ರಿಸಿಪ್ಟ್ ಅಕೌಂಟ್ ಶುಡ್ ಬಿ ಶೋನ್ ಇನ್ ಕ್ರೋರ್ಸ್. ಸೊ ಐ ಆಮ್ ಸೆಟ್ಟಿಂಗ್ ಎಸ್. ಸೊ see the figures in crores. Whatever the figures you entered in the receipts and payments account, that will be shown in crores. Next option is see, these are different options available in the scale factor. So you can select if you want any one of this. You can select crores or default or hundreds or lakhs or millions or 10 lakhs or 10 millions or 10,000s or thousands. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು, ಡಿಪೆಂಡ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ನಾರ್ಮಲಿ ಡಿಫಾಲ್ಟ್ ವಿಲ್ ಬಿ ಸೆಲೆಕ್ಟೆಡ್ ಬಿಕಾಸ್ ನೀವು ಏನು ಅಮೌಂಟ್ ಎಂಟ್ರಿ ಮಾಡ್ತೀರೋ
ಕ್ಯಾಶ್ ರಿಸಿಪ್ಟ್ಸ್ ಇರ್ಬೋದು, ಕ್ಯಾಶ್ ಪೇಮೆಂಟ್ಸ್ ಇರ್ಬೋದು, ಬ್ಯಾಂಕ್ ರಿಸಿಪ್ಟ್ಸ್ ಇರ್ಬೋದು, ಬ್ಯಾಂಕ್ ಪೇಮೆಂಟ್ಸ್, ಸೇಮ್ ಥಿಂಗ್ ವಿಲ್ ಬಿ ಅಪೇರ್ ಇನ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್, ಸೇಮ್ ಥಿಂಗ್ ವಿಲ್ ಬಿ ಅಪೇರ್ ಇನ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು. ನಮ್ಗೆ ಬೇಕಾಗಿಲ್ಲ, ನಮಗೆ ಹಂಡ್ರೆಡ್ಸ್ ನೋಟ್ಸ್ ಬೇಕು, ಲ್ಯಾಕ್ಸ್ ನೋಟ್ಸ್ ಬೇಕು, ಇಲ್ಲಾಂದರೆ ಮಿಲಿಯನ್ಸ್ ನೋಟ್ಸ್ ಬೇಕು, 10 lakhs ನೋಟ್ಸ್ ಬೇಕು, ಡಿಪೆಂಡ್ ಅಪಾನ್ ದ ಯೂಸರ್ ರಿಕ್ವೈರ್ಮೆಂಟ್. ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್. So I am selecting here default option. Next is show base currency symbol. See, if you set this option is a yes, ಈ ಆಪ್ಷನ್ yes ಕೊಟ್ಟರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಓಕೆ ಬೇಸ್ ಕರೆನ್ಸಿ ಸಿಂಬಲ್ ಅಪಿಯರ್ ಆಗುತ್ತೆ. ಸೊ ಐ ಆಮ್ ಸೆಟ್ಟಿಂಗ್ ದಿಸ್ ಆಪ್ಷನ್ ಇಸ್ ಎಸ್. ನೋಡಿ ಇಲ್ಲಿ ಬೇಸ್ ಕರೆನ್ಸಿ ಸಿಂಬಲ್ ಯಾವುದು, ಇನ್ ಇಂಡಿಯನ್ ರುಪೀಸ್. ಸೊ ಇಂಡಿಯನ್ ರುಪೀಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಏನಾಗ್ತಾಯಿದೆ, ಅಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಇವಾಗ ನಾನು ಅದಕ್ಕೆ ನೋ ಕೊಡ್ತೀನಿ, ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಆಪ್ಷನ್ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ನಾನು ಸೆಟ್ ಮಾಡ್ತೀನಿ ನೋಡಿ F12. ಸೊ ಐ ಆಮ್ ಸೆಟ್ಟಿಂಗ್ ನೋ. ಸೊ ಅಕ್ಸೆಪ್ಟ್. ಸೊ ಇಫ್ ಯು ನೋಡಿ ಇಲ್ಲಿ ನೋಡಿ ಇಂಡಿಯನ್ ಕರೆನ್ಸಿ ಏನಾಯಿತು, ಡಿಸಪಿಯರ್ ಆಯಿತು. ಸೊ ಡಿಪೆಂಡ್ ಅಪಾನ್ ಯೂಸರ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಓಕೆ expand all levels in detail format. If you set this option is yes, ಸೊ ಪ್ರತಿಯೊಂದು ಲೆವೆಲ್ ಏನಾಗುತ್ತೆ ಡೀಟೇಲ್ ಫಾರ್ಮೆಟಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ. ಯು ಸೆಟ್ ದಿಸ್ ಆಪ್ಷನ್ ಈಸ್ ನೋ, ಇಟ್ ವಿಲ್ ಶೋ ಇನ್ ದಿ ಕಂಡೆನ್ಸ್ಡ್ ಇನ್ಫಾರ್ಮೇಷನ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್. ಸೊ ಈ ರೀತಿ ನಾವೇನು ಮಾಡ್ಬೋದು, ಓಕೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ಕಾನ್ಫಿಗರೇಷನ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನಾವೇನು ಮಾಡ್ಕೊಬೋದು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ಕಾನ್ಫಿಗರ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಈ ಸೆಷನ್ ಎಂಡ್ ಮಾಡೋಣ. ಮೆಜಾರಿಟಿ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಬಗ್ಗೆ ಮೆಜಾರಿಟಿ ಪಾಯಿಂಟ್ಸ್ನ ಕವರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.